ಮಕ್ಕಳು ತುಂಟರಾಗಿದ್ರೆ ತುಂಬಾ ಬುದ್ಧಿವಂತ ಹೇಗೆ ಗೊತ್ತು? ಮಹಿಳಾ ಸಂಘದಲ್ಲಿ ಸ್ಪೀಚ್ ಮಾಡ್ಬೇಕಾದ್ರೆ ಹಾಗೆ ತಿಳ್ಕೊಂಡೆ. ಇನ್ಫ್ಯಾಕ್ಟ್ ನನ್ನ ಅಭಿನ ಚಿಕ್ಕಂದಿರ್ತ ತುಂಬಾ ತುಂಟರಾಗಿದ್ರಂತೆ ಗೊತ್ತಾ? ಅಭಿ ಅಂದ್ರೆ ಪಾಂಡುರಂಗನ ಮನೇಲಿರೋ ಥಿಂಗ್ಸ್ ನಲ್ಲಿ ಅಗಮದಬ ಅಂತ ಬಿಸಾಕ್ತಿದ್ರು. ನೋಡಿದ್ರ ಇವನು ಅದನ್ನೇ ಶುರು ಮಾಡ್ಕೊಂಡ್ಬಿಟ್ಟ. ಆಂಟಿ ಟೇ ಕೊಟ್ಟು ಬೀಳ್ಸಿದ್ರೆ ನೋವಾಗುತ್ತಾ? ಇಲ್ಲ ಪುಟ್ಟ, ಮಕ್ಳು ಬೀಳ್ಸಿದ್ರೆ ಪೇನೇ ಆಗಲ್ಲ. You're my sweet aunty. ಗಿರಿ, ಒಂದ್ ಕಡೆ ಹೀಗೆಲ್ಲ ಆಡ್ಬಾರ್ದು. ಬಿ ಸೈಲೆಂಟ್, ಬಿ ಕಾಮ್. ನೋಡಿ ಕಲಾ ಅವ್ರೆ, ಚಿಕ್ಕ ಮಕ್ಕಳಿಗೆ BCom BSc ಅಂದ್ರೆ ಅರ್ಥವಾಗಲ್ಲ. ಹಾಯ್. ಅಲ್ಲ ಕಲಾ ಅವ್ರೆ, ನಿಮಗೆ ಇಷ್ಟತ್ರ ಮಗ ಇದ್ದಾನ? ಹೌದು. ಅಲ್ಲ, ನೀವು ಹೋದ ವರ್ಷ ತಾನೇ ಮದುವೆ ಆಗಿದ್ದು? ಹೋದ ವರ್ಷ ಮದುವೆ ಆಗಿದ್ದು ನನ್ ತಂಗಿ. ಅದು ನೀವಿಬ್ರು ಅವಳಿ ಜವಳಿ ನೋಡಿ ನನಗೆ ಸಿಕ್ಕಾಪಟ್ಟೆ ಕನ್ಫ್ಯೂಸ್ ಆಗುತ್ತೆ. ನೀವು ಅನ್ಕೊಂಡು ಅವಳಿಗೆ 150 ರೂಪಾಯಿ ಮೂವಿ ಮಾಡ್ಬಿಟ್ಟೆ. ನೀವು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ತುಂಬಾ ತರಲೆ ಮಾಡ್ತಿದ್ರಂತೆ. ಅಯ್ಯೋ, ಯಾಕೆ ಹೇಳ್ತೀರ ಬಿಡಿ ಆ ಕಥೆನ. ಅದಕ್ಕೆ ನೋಡಿ ನನ್ ಮಗನ ಹೀಗೆ ಆಗ್ಬಿಟ್ಟಿದ್ದಾನೆ. ಅದು ಅವನಿನ್ನು ಚಿಕ್ಕವನಲ್ವಾ, ಬುದ್ಧಿ ಬಂತ ಮೇಲೆ ಸರಿ ಹೋಗ್ತಾನೆ. ಈಗ ನಾನ್ ಸರಿ ಹೋಗಿಲ್ವಾ? ಅಂಕಲ್, ಈ ಬಾಲ್ ತಗೊಂಡು ಆಂಟಿ ತಲೆಗೆ ಒಂದೊಂದು ಗುಣ ಇಡಿ. ಸುಮ್ಮನೆ ಇರಲಿ, ಆಮೇಲೆ ನನ್ನ ಜೊತೆ ನಿನ್ನೂ ಮನೆಯಿಂದ ಆಚೆಗೆ ಹಾಕ್ಬಿಡ್ತಾರೆ. ನೋಡಪ್ಪ, ಇಂಥದ್ನೆಲ್ಲ ತಗೊಂಡು ಆಟ ಆಡಬಾರ್ದು. ಬೇರೆ ಇನ್ನೇನಾದ್ರೂ ತಗೊಂಡು ಆಟ ಆಡ್ಬೇಕು. ಆಯ್ತು ಅಂಕಲ್. ಏನಣ್ಣ ನಿನ್ ಮಾತು ಇಷ್ಟ ಚೆನ್ನಾಗಿ ಕೇಳ್ಬಿಟ್ಟ ಅವನು. ಗೊತ್ತಲ್ಲ ನಾನು ಯಾರು ಅಂತ. ಪಾಂಡುರಂಗ ಗಂಟೆಗೆ ಎಡಗೈ ಎತ್ತಿದ್ರೆ ವೀರಕೇಸರಿ, ಬಲಗೈ ಎತ್ತಿದ್ರೆ ವೀರ ಮದಕರಿ. ನೋಡಿ ಕಲಾ ಅವ್ರೆ, ಮಕ್ಕಳನ್ನ ಮಕ್ಕಳ ತರ ನೋಡ್ಕೊಂಡ್ಬಿಟ್ರೆ ಎಂತ ಮಕ್ಕಳು ಈ ಖರ್ಚಿಪ್ ನೋಡಿದ ಆ ತರ ಹಂಗಂಗೆ ಮಲ್ಕೊಂಡ್ಬಿಡ್ತಾರೆ. ನಾವು ಮಕ್ಕಳನ್ನ ಮಾಡ್ಕೊಳ್ಳೋದು ದೊಡ್ಡದಲ್ಲ ಕಣ್ರಿ, ಅವುಗಳನ್ನ ನೋಡ್ಕೊಳ್ಳೋದು ತುಂಬಾನೇ ದೊಡ್ಡದು. ಅಂಕಲ್ ಅಂಕಲ್, ಆ ಕಡೆ ತಿರ್ಕೊಳ್ಳಿ, ನಿಮ್ಗೊಂದು ಮ್ಯಾಜಿಕ್ ತೋರಿಸ್ತೇನೆ. ಇಷ್ಟು ಚಿಕ್ಕ ವಯಸ್ಸಿಗೆ ಮ್ಯಾಜಿಕ್ ಕಲ್ತ್ಬಿಟ್ಟಿದೀನ ನೀನು? ಎಷ್ಟು ಜಾಣ ಹುಡುಗನ. ಅಲ್ಲ ಕಣ ದಡ್ಡ, ನಾನು ಆ ಕಡೆ ತಿರ್ಕೊಂಡ್ಬಿಟ್ರೆ ನನಗೆ ಮ್ಯಾಜಿಕ್ ಹೇಗೆ ಕಾಣಿಸುತ್ತೆ? ಆ ಕಡೆ ತಿರ್ಕೊಳ್ಳಿ, ನಿಮ್ಗೆ ಗೊತ್ತಾಗುತ್ತೆ. ಹೌದಾ? ಏನು ಮಾಡ್ದೆ? ಅಂಕಲ್ಗೆ ಜಸ್ಟ್ ಒಂದು ಇಂಜೆಕ್ಷನ್ ಕೊಟ್ಟೆ. ನೋವಾಯ್ತಾ ಪಾಂಡುರಂಗ ಅವ್ರೆ? ಅವ್ರಿಗೆ ನೋವಾಗಲ್ಲ ಬಿಡಿ. ಅವ್ರು ಯಾರು? ಎಡಗೈ ಎತ್ತಿದ್ರೆ ವೀರಕೇಸರಿ, ಬಲಗೈ ಎತ್ತಿದ್ರೆ ವೀರ ಮದಕರಿ. ಆದ್ರೆ ಇಂಜೆಕ್ಷನ್ ಸಿಕ್ಕಿರೋದು ಕುಂಡೆಗಪ್ಪ. ಏನು ಯಜಮಾನ್ರೆ, ಬೇಗ ಅಡ್ಗೆ ಮನೆಗೆ ಬನ್ನಿ, ಉಪ್ಪಿನ ಕಾಪ್ಟ ಕೊಡ್ತೀನಿ. ಗಿರಿ ದುಡ್ಡಾಟ ಮಾಡೋದ್ ನೋಡಿದ್ರೆ ನನ್ಗೂ ಒಂದ್ ಮಗು ಬೇಕು ಅಂತ ಅನಿಸ್ತಾ ಇದೆ. ನಾನು ಅಪ್ಪ ಅದೇ ಅಂತ ಕನಸು ಕಾಣೋದಕ್ಕೂ ನನಗೆ ಸ್ವಾತಂತ್ರ್ಯ ಇಲ್ವಾಳಿ ಅಂದ್ರೆ ನನ್ನ ಪಾಡಿಗೆ ನನ್ನ ಬಿಟ್ಬಿಡಿಪ್ಪ. ಅದಕ್ಕೆ ಕನ್ಸಲ್ ಹಬ್ಬ ಕೊಟ್ಟಿದ್ದಾರೆ. ಮಕ್ಕಳಂದ್ರೆ ಏನೋ ಇಷ್ಟ, ಆದ್ರೆ ಅವ್ರನ್ನ ಸುಧಾರಿಸೋದು ತುಂಬಾನೇ ಡಿಫಿಕಲ್ಟ್, ಗೊತ್ತಾ ಅಭಿ? ಏನ್ ಜಾತಿ ಅವರೇ ಹೀಗೆ ಮಾತಾಡ್ತೀರಾ? ನಮ್ಮ ಗಂಟೆಗಲಿ ವಂಶದಲ್ಲಿ ಹಿಂದೆ ಎಲ್ಲ ಗಂಡು ಮಕ್ಕಳಿಗೆ 4 ರಿಂದ 5 ಜನ ಹೆಂಡತಿರಿರೋರು, ಮನೆ ತುಂಬಾ ಮಕ್ಳಿರೋವು. ಈ ಮೇಡಮ್ ಅಂದ್ರ ಮನೆಗೆ ಕರೆಸಿ ಮನೆಯಲ್ಲೇ ಅಂಗನವಾಡಿ ಮಾಡ್ಸೋರು. ಅಲ್ಲ, ಅಂತದ್ರಲ್ಲಿ ಒಂದು ಮಗನ ಸುಧಾರಿಸೋದಕ್ಕೆ ನನ್ನ ಕೈಲಿ ಆಗದೆ ಇರುತ್ತಾ? ನನ್ ಮಗನ್ ಸುಧಾರಿಸೋದಕ್ಕೆ ನಾನು ನಮ್ಮ ಯಜಮಾನ್ ಎಷ್ಟು ಕಷ್ಟ ಪಡ್ತಾ ಇದೀವಿ ಗೊತ್ತಾ? ನೋಡಿ ಕಲಾ ಅವ್ರೆ, ಈ ಕ್ಷಣದಿಂದ ಅವನು ನಿಮ್ಮ ಮಗ ಅಲ್ಲ, ನನ್ನ ಮಗ. ಅಂದ್ರೆ ಒಂದು 2 ದಿನ ನಿಮ್ಮ ಮಗನ ನಮ್ಮ ಮನೆಯಲ್ಲೇ ಬಿಟ್ಟು ಹೋಗಿ ಅವನನ್ನ ಒಂದು ತಹಬಂದಿಗೆ ನಾನ್ ತರ್ತೀನಿ. ಬಾವ ಅವ್ನ್ ಬರ್ತಿದ್ದಾಗೆ ನಮ್ಮಿಬ್ರನ್ನು ಬೀಳಿಸ್ದ, ನಿಮ್ಗೆ ಇಂಜೆಕ್ಷನ್ ಕೊಟ್ಟ. ಅವ್ನ್ ಸುಧಾರ್ಸೋದ್ ತುಂಬಾ ಕಷ್ಟ. ಅಳಿ ಅಂದ್ರೆ ನಿಮ್ಮಂತ ದಂಡಪಿಂಡಗಳನ್ನೇ ನಾನು ಸುಧಾರಿಸ್ತೀನಿ ಅಂದ್ರೆ ಇನ್ನು ಪಾಪ ಪುಟ್ಟ ಹುಡುಗ ನನ್ಗೆ ಯಾವ ಲೆಕ್ಕ? ಇದನ್ನ ನಾನು ತುಂಬಾ ಚಾಲೆಂಜಿಂಗ್ ಆಗಿ ತಗೊಂಡ್ಬಿಟ್ಟಿದ್ದೀನಿ. ಮಕ್ಕಳನ್ನ ಹೇಗೆ ಸುಧಾರಿಸಬೇಕು, ಮಕ್ಕಳನ್ನ ಹೇಗೆ ನೋಡ್ಬೇಕು ಅಂತ ಜಗತ್ತಿನ ಎಲ್ಲಾ ತಾಯಂದ್ರಿಗೂ ನಾನ್ ತೋರಿಸ್ಕೊಡ್ತೀನಿ. ಗುಂಡು ಮಣಿಗಿರಿ ರಾಜ, ಯಾತಕ್ಕಪ್ಪ ಅಳ್ತಾ ಇದೀಯಾ? ನಂಗೆ ಮರ ಹತ್ಬೇಕು. ನೋಡ, ಇದು ಮರ ಅಲ್ಲ, ಈ ಮನೆಯ ಆಧಾರ ಸ್ತಂಭ. ಇಲ್ಲ ಇಲ್ಲ, ಈ ಕಂಬ ಹತ್ತಿದ್ರೆ ಒಂದ್ ಮರ ಸಿಗುತ್ತಂತೆ. ಆ ಮರದಲ್ಲಿ ತೆಂಗಿನಕಾಯಿ ಇರುತ್ತಂತೆ. ಇಲ್ಲ, ನಿನ್ಗೆ ಯಾರೋ ತಪ್ಪು ಮಾಹಿತಿ ಕೊಟ್ಬಿಟ್ಟಿದಾರೋ. ಇದು ಕಂಬ, ಮರ ಆಚೆ ಇರುತ್ತಪ್ಪ. ಇಲ್ಲ ಇಲ್ಲ, ನಾ ಈ ಮರ ಹತ್ಲೇಬೇಕು. ಇದು ಮರ ಅಂತ ನಿನ್ನ ತಲೆನಲ್ಲಿ ತುಂಬಿದ ಮಹಾನುಭಾವ ಯಾರೋ? ಅದೇ ಸಣ್ಣ ಮೀಸೆ ಅನ್ಸ್ಕೊಂಡಿರ್ತಾನಲ್ಲ, ಕಡ್ಡಿ ಪೆಲ್ಲನ ಅವನೇ. ಇರು, ಆ ಕಡ್ಡಿ ಮಿಷನ್ ಇವತ್ತು ಹಂಗಂಗೆ ಕೊಚ್ಚಾಕ್ಬಿಡ್ತೀನಿ. ಅಳಿ ಅಂದ್ರೆ ಸ್ವಲ್ಪ ಆಚೆ ಬರ್ತೀರಪ್ಪ. ಏನ್ ಬಾವ, ಏನ್ ನಿನ್ಗೇನು ಮಾಡೋದಕ್ಕೆ ಬೇರೆ ಕೆಲಸನೇ ಇಲ್ವೇನಾ? ಇದು ಮರ, ಇದನ್ನ ಹತ್ಕೊಂಡು ಹೋದ್ರೆ ತೆಂಗಿನಕಾಯಿ ಸಿಕ್ಕುತ್ತೆ ಅಂತ ಇವ್ನಿಗೆ ಯಾಕೋ ಹೇಳ್ಕೊಟ್ಟೆ? ಬಾವ ಇವ್ನು ಬಾಳೆ ಮರ ಹತ್ಬೇಕು, ತೆಂಗಿನ ಮರ ಹತ್ಬೇಕು ಅಂತ ಹಠ ಮಾಡ್ತಾ ಇದ್ದ. ನಾನು ಕಂಡವ್ರ ಮನೆ ಮರ ಹತ್ತಿ ಯಾಕೆ ಕೈಕಾಲು ಮುಡ್ಕೋತೀಯ? ನಮ್ಮ ಮನೇಲೆ ಒಂದು ಸಿಮೆಂಟ್ ಮರ ಬೆಳೆದಿದೆ, ಅದನ್ನ ಹತ್ತಿ ಪ್ರಾಕ್ಟೀಸ್ ಮಾಡ್ಕೊ ಅಂತ ಹೇಳಿದೆ. ಅಲ್ಲ ಅಳಿ ಅಂದ್ರೆ ಹಾಗೆ ಹೇಳೋ ಬದಲು ನೀವೇ ಒಂದ್ಸಲ ಹತ್ತಿ ತೋರಿಸಬಾರ್ದಿತ್ತ? ಅಣ್ಣಯ್ಯ, ಇವ್ರು ಯಾಕೆ ಇದನ್ನ ಹತ್ತಿ ತೋರಿಸ್ಬೇಕು? ಇವ್ರೇನ್ ಕೋತಿನ? ಈ ಮನೆ ನಿಂದು ತಾನೆ, ಈ ಕಂಬ ನಿಂದು ತಾನೆ, ಇವ್ನ್ ಸುಧಾರಿಸ್ತೀನಿ ಅಂತ ಹೇಳ್ದವ್ ನೀನ್ ತಾನೆ.
ಆಚೆ ಮರದ ಮೇಲೆ ಇದ್ರು ಕಣ, ಜಾಜಿ ಅದಕ್ಕೆ ಇಳಿಸಿ ಮನೆ ಕರ್ಕೊಂಡ್ ಬಂದಿದ್ದಾರೆ. ಇವಾಗ ನೀವು ಮರ ಹತ್ತಲೇಬೇಕು. ಅದು ಬೇಡ ಕಣ, ಇನ್ನೊಂದ್ಸಲ ಯಾವಾಗ ತೋರಿಸ್ತೀನಿ. ಈಗ ನೀನ್ ಆಟ ಆಡ್ಕೋ. ಇವಾಗ ನೀವು ಒಪ್ಲಿಲ್ಲ ಅಂದ್ರೆ ಕಲ್ ತಗೊಂಡ್ಬಂದು ಮನೆ ಟೂ ವೀಲರ್ ಹಾಕ್ತೀನಿ. ಇರೋ ಮರಾಯ, ಅದು ತೋರ್ಸ್ಬೇಕಾನೆ, ನಾನ್ ತೋರಿಸ್ತೀನಿ. ಏನಿಲ್ಲ ಕೋತ ಕುಣಿತಾ ಇದೆಯಾ? ಹೋಗ್ರ ನಿಮ್ ಪಾಡಿ ನೀವು. ಬರ್ರ, ನಾಳೆ ತೋರಿಸ್ತೀನಿ. ಇಲ್ಲ ಇಲ್ಲ, ಇವಾಗ್ಲೇ ಮಾಡಿ ತೋರ್ಸು. ಮರಿ ಕೋತಿ ಮರದಿಂದ ಕೆಳಗಡೆ ಇಳಿಯೋದಕ್ಕೆ ಹೋದ್ರೆ ನಾವೇನ್ ಮಾಡ್ತೀವಿ? ಏನ್ ಮಾಡ್ತೀವಿ? ಕೋಲ್ ತಗೊಂಡ್ ಬಾರಿಸ್ತೀವಿ. ಅದ್ರಲ್ಲಿ ಕೋಲೇ ಇಲ್ವಲ್ಲ? ನಾನ್ ಕೊಡ್ತೀನಲ್ಲ. ಏ ಕೋತಿ, ನೀನ್ ಏನಾದ್ರೂ ಕೆಳಗಡೆ ಇಳಿದ್ರೆ ಇದ್ರಲ್ಲೇ ಬೀಳುತ್ತೆ. ಬಿಟ್ಟಲ್ ಮಹಾರಾಜ್, ಮತ್ತೊಂದ್ ಕೈಯಿಂದ ಕೋಲ್ ತಗೊಳ್ಳೋ. ಇಲ್ಲಿಂದ ಕೆಳಗಡೆ ಬಿಟ್ರೆ ಮೂಳೆ ಎಲ್ಲ ಮುರಿದೋಗುತ್ತೆ. ಬಾವ, ಹುಡುಗನ್ ಸುಧಾರಿಸ್ತೀನಿ ಅಂತ ಹೇಳ್ದವ್ರು ನೀವೇ ತಾನೆ. ಅದ್ ಹೇಗ್ ಸುಧಾರಿಸ್ತೀರಾ ಅಂತ ನಾನು ನೋಡ್ತೀನಿ. ಈಗ 2 ಕೈ ಬಿಟ್ಟು ಹೇಳಿ, ವೀರ ಮದಕರಿ ವೀರ ಕೇಸರಿ ಅಂತ. ಇಸ್ಕೊಂಡು ಮೊದ್ಲು ಏನೋ ನೋಡ್ತಾ ಇದ್ಯಾ ಬಿಡೋ. ಮನೇಲಿ ಮಂಕಿ ಆಗ್ಬಿಟ್ಟಿದ್ದೀರಲ್ಲ. ಮಗುನ ಆಟ ಆಡಿಸ್ತಾ ಇದಾರೆ. ಹಬಿಗೆ ಮಕ್ಳು ಕಂಡ್ರೆ ತುಂಬಾ ಇಷ್ಟ. ಹಬಿ ಹೀಗೆ ಆಟ ಆಡಿಸ್ತಾರಿ, ನಾನ್ ಬ್ಯೂಟಿ ಪಾರ್ಲರ್ ಹೋಗಿ ಬರ್ತೀನಿ. Okay? ಲೇ ಜಾಜಿ, ಆ ಕೋಲ್ ಕಿತ್ಕೊಳೆ. ಜಾಜಿ ಅಂದ್ರೆ ಏಕೋಚಿತ ಹೋಗಿ ಬನ್ನಿ ಅಂತ ಮರ್ಯಾದಿಂದ ಟಿಪಿಕಲ್ ಇಂಡಿಯನ್ ಹಸ್ಬೆಂಡ್ ತರ ಬಿಹೇವ್ ಮಾಡ್ಬೇಡಿ. ಬೌನ್ಸಿಂಗ್ ಬಾಯ್ ಫ್ರೆಂಡ್ ತರ ಇರಿ. ನೀವ್ ಏನು ಯೋಚನೆ ಮಾಡ್ಬೇಡಿ. ನೀವ್ ಹೋಗ್ಬಿಟ್ಟು ಬರೋವರೆಗೂ ಅಂಕಲ್ ಅಲ್ಲೇ ಇರ್ತಾರೆ. ಕೆಳಗಿಳಿದ್ರೆ ವೆರಿ ಗುಡ್ ಬಾಯ್. ಲೇ ಬಿಟ್ಟಲ್ ಮಹಾರಾಜ್, ಮೊದ್ಲ ಕೋಲನ್ ಕಿತ್ಕೊಳ್ಳೋ. 200 ರೂಪಾಯಿ ಕೊಡ್ತೀರಾ? ನಾನ್ ಯಾಕೋ ಕೊಡ್ಬೇಕು? ಕೊಡಲ್ಲ. ಹೊಡಿಯೋ. ಅಯ್ಯೋ, ಲೇ ಚಂಪಕಲಿ, ಚಂಪಲಿ, ಲೇ ಬಿಡ. ಏನು ಯಜಮಾನ್ರೆ, ಕೋತಿ ತರ ಕಂಬ ಹತ್ಬಿಟ್ಟಿದ್ಯಾ? ಮರ್ಕೋತಿ ಆಡ್ತಾ ಇದಾರೆ. ಇಲ್ಲ ಕಣೆ ಚಂಪ, ನಾನ್ ಕೆಳಗೆ ಇಳಿಯೋಣ ಅಂತ ಹೋದ್ರೆ ಕೋಲ್ ತಗೊಂಡು ನೋಡಿತಾ ಇದ್ದಾನೆ. ಕಂಬ ಹತ್ತಿ ನಾನು ನಿಮ್ ಕಂಪ್ನಿ ಕೊಡ್ಲಾ? ನೀವೇನಾದ್ರೂ ಕಂಬ ಹತ್ತು ಬಿಟ್ರೆ ಇಡೀ ಮನೆ ಹಂಗಂಗೆ ಕುಸ್ತೋಗ್ಬಿಡುತ್ತೆ. ಮೊದ್ಲ ಕೋಲನ್ ಕಿತ್ಕೊಳ್ಳೆ. ಲೇ ಉಯ್ಯಪ್ಪ, ಹೊಡಿ ಅಂದ್ರೆ ಕಿತ್ಬಿಡ್ತೀನಿ ನಿಮ್ಗೆ. ಗಿರಿ, ನೀನ್ ಈ ಚಾಕ್ಲೇಟ್ ತಿಂದಿದ್ಯಾ? ನೋಡಿದ್ದೀನಿ ಅಷ್ಟೇ, ತಿಂದಿಲ್ಲ. ಇದರಲ್ಲಿ ದ್ರಾಕ್ಷಿ, ಗೋಡಂಬಿ, ಪಿಸ್ತಾ ಎಲ್ಲ ಹಾಕಿರ್ತಾರೆ. ತುಂಬಾ ರುಚಿಯಾಗಿರುತ್ತೆ. ಹೌದಾ? ನಂಗೆ ಕೊಡ್ತೀಯಾ? ಬಾ ಕೊಡ್ತೀನಿ, ಕೋಲ್ ಕೊಡು. ದೇವ್ರು ಕೊಡು ತಂಗಿ, ಏನೂ ಆಗಿಲ್ಲಮ್ಮ. ನಿಮ್ಮ ಯಜಮಾನಪ್ಪನ ವಾಕಿಂಗ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ಗಿರಿ, ಸ್ವಲ್ಪ ತಿನ್ನೋ. ನೀನ್ ಯಾಕೆ ಡ್ಯಾನ್ಸ್ ಮಾಡ್ಕೊಂಡ್ ತಿಂತದು? ಇಲ್ಲ ನಿಂಗೆ ಸುಮ್ನೆ ತಿನ್ನು. ಹಂಗೆ ತಿನ್ಸಕ್ಕಾಗಲ್ವಾ? ಈಗೇನ್ ತಿಂತೀಯೋ ಇಲ್ವೋ? ನಂಗ್ ಬೇಡ. ಬೇಡದೆ ಉಪವಾಸ ಬಿದ್ದಿರು. ಚಂಪಾ, ಮಕ್ಕಳು ಅಂದ್ಮೇಲೆ ಹಾಗೆ ಹಠ ಮಾಡ್ತವೆ. ನಾನ್ ತಿನ್ನಿಸ್ತೀನಿ ಬಿಡು. ಗಿಲಿ, ನಿನ್ಗೊಂದ್ ಕತೆ ಹೇಳಪ್ಪ. ಒಂದು ಊರಲ್ಲಿ ಒಂದು ಚಂದಮಾಮ ಇತ್ತಂತೆ. ಯಾವ ಚಂದಮಾಮ? ಆಕಾಶದಲ್ಲಿ ಬೆಳ್ಳಗಿರುತ್ತಲ್ಲ ಆ ಚಂದಮಾಮ. ನಂಗೆ ಆ ಕತೆ ಬೇಡ, ಬೇರೆ ಕತೆ ಹೇಳು. ಬೇರೆ? ಹಾ, ಒಂದು ಊರಲ್ಲಿ ಒಂದು ನಲಿ ಇತ್ತು. ಓ, ನೀರ್ ಬರುತ್ತಲ್ಲ ಆ ನಲಿನಾ? ನೀರು ಬರೋ ನಲಿ ಅಲ್ಲ ಕಣೋ, ನಲಿ ಇದು ನಾಯಿ ತರ ಇರುತ್ತಲ್ಲ ಆ ನಲಿ. ಓ, ನಾಯಿಗೂ ನಲ್ಲಿ ಇದ್ಯಾ? ಅಯ್ಯೋ, ನಲಿ ಕಣೋ, ನಲಿ. ಓ, ಇಷ್ಟ ತನಕ ಇವ್ ನುಡಿತಾ ಇದ್ದಲ್ಲ ಆ ನಲಿನಾ? ಗಿರಿ, ತಿಂಡಿ ಯಾಕೆ ತಿಂದಿಲ್ಲ? ಅವ್ನಿಗೆ ಕತೆ ಹೇಳಿ ತಿನ್ನಿಸ್ಬೇಕಂತೆ. ಅತ್ತೆ ನರಿ ಕತೆ ಹೇಳ್ತಾ ಇದ್ರೆ ನಲ್ಲಿನ ಅಂತ ರೇಗಿಸ್ತಾ ಇದ್ದಾನೆ. ಅವ್ರು ಹೇಳಿದ್ದು ಹಾಗೆ. ನೋಡು, ಅವ್ರಿಗೆ ರ ಅಕ್ಷರ ಹೇಳಕ್ ಬರಲ್ಲ. ನರಿ ಅಂದ್ರೆ ಫಾಕ್ಸ್ ಅಂತ ಅರ್ಥ. ನಂಗೆ ಫಾಕ್ಸ್ ಕತೆ ಬೇಡ, ತಿಂಡಿ ಕತೆ ಇದ್ರೆ ಹೇಳಿ. ತಿಂಡಿ ಕಥೆನಾ? ನಾನು ಹೇಳ್ತೀನಿ. ಕೋಡ್ಬಳೆಗೂ ಚಕ್ಲಿಗೂ ಸ್ನೇಹ ಆಯ್ತಂತೆ. ಚೆನ್ನಾಗಿದೆ, ಹೇಳಿ. ಕೋಡ್ಬಳೆ ಚಕ್ಲಿಗೆ ಹೇಳ್ತಂತೆ, ನೋಡು ನನ್ ಮೈ ಎಷ್ಟು ನೈಸ್ ಆಗಿದೆ, ಅದೇ ನಿನ್ನ ಮೈ ನೋಡು ಬರೀ ಮುಳ್ಳು ಅಂತಂತೆ. ಕೋಡ್ಬಳೆ ಚಕ್ಲಿ ಇಟ್ಬಿಟ್ಟು ಈ ಕತೆ ಹೇಳ್ಬೇಕಪ್ಪ. ಮೊದ್ಲು ಇದನ್ನ ತಿನ್ನು, ಆಮೇಲೆ ಚಕ್ಲಿ ಕೋಡ್ಬಳೆ ಎಲ್ಲ ಕೊಡಿಸ್ತೀನಿ. ಇಲ್ಲ ಇಲ್ಲ, ನಂಗೆ ಈಗ್ಲೇ ಚಕ್ಲಿ ಕೋಡ್ಬಳೆ ಬೇಕೇ ಬೇಕು. ಸುಮ್ಮನೆ ತಿನ್ನಲೆ. ತಿನ್ನಲ್ಲ, ಹೋಗ್ರಿ. ಅಲ್ಲ ಕಣ್ರೆ, ಆ ಪುಟ್ಟ ಹುಡುಗನ ಮುಂದೆ ದೊಡ್ಡ ತಟ್ಟೆ ಇಟ್ಬಿಟ್ಟು ದೊಡ್ಡವರಾದ ನೀವು ಪಕ್ಷಿ ತರ ನಿಂತ್ಕೊಂಡ್ಬಿಟ್ರೆ ಅವನಿಗೆ ತಿನ್ನೋದಕ್ಕಾದ್ರೂ ಹೇಗೆ ಮನಸ್ಸು ಬರುತ್ತೆ ಅಂತ. ಏನು ಯಜಮಾನ್ರೆ, ನಾವ್ ನಿಂತಿರೋದು ಅವ್ನು ತಿನ್ನೋದು ನೋಡೋದಕ್ಕಲ್ಲ. ಅವ್ನಿಗೆ ತಿನ್ಸಕ್ ಹೋದ್ರೆ ಬೇಡ ಬೇಡ ಅಂತಿದ್ದಾನೆ. ಚಂಪಾ, ಮನೇಲಿ ಚಾಕ್ಲೇಟ್ ಇದೆ ತಾನೆ, ತಂದ್ ಕೊಡು. ನಿನ್ನೆಯಿಂದ 100 ಚಾಕ್ಲೇಟ್ ನುಗ್ಗಿದಾನೆ. ಇನ್ 1 ಚಾಕ್ಲೇಟ್ ತಿಂದ್ರು ಹಲ್ಲುಗಳನ್ನೆಲ್ಲ ಎಣಿಸ್ಕೋಬೇಕಾಗ್ತದೆ. ಅದು ಮಕ್ಕಳಿಗೆ ಮಕ್ಕಳ ತರನೇ ಹೇಳ್ಬೇಕು. ಆಗ ಮಕ್ಕಳು ದೊಡ್ಡವ್ರ ಮಾತನ್ನು ಕೇಳ್ತವೆ. ನಾನು ಹೇಳ್ತೀನಿ, ಅವ್ನು ಕೇಳ್ತೇನೆ, ನೋಡ್ತಾ ಇರಿ. ಗುಂಡುಮಣಿ ಗಿರಿರಾಜ, ತಿನ್ನು ಕಂದಮ್ಮ.
ನಂಗೆ ಇದ್ ಬೇಡ. ಮತ್ತಿನ್ ಏನ್ ಬೇಕಪ್ಪ? ನಂಗೆ ಮೆಣಸಿನ್ಕಾಯಿ ಬಜ್ಜಿನೇ ಬೇಕು. ಈಗ ತಾನೇ ಕೋಡ್ಬಿಳಿ ಚಕ್ರಿ ಬೇಕು ಅಂದಲ್ಲೋ. ಅದು ಹಾಗ, ಇವಾಗ ಮೆಣಸಿನ್ಕಾಯಿ ಬಜ್ಜಿ ಬೇಕು. ಇನ್ ಸ್ವಲ್ಪ ಹೊತ್ತೋದ್ರೆ ಮಸಾಲೆ ದೋಸೆ ಬೇಕು. ಈಗ ಏನಪ್ಪ ನಿನಗೆ ಈ ಉಪ್ಪಿಟ್ಟು ಬೇಡ ತಾನೆ? ಇದು ಉಪ್ಪಿಟ್ಟಲ್ಲ, ಪೊಂಗಲ್ಲು. ನಮ್ಮ ಮನೆಯಲ್ಲಿ ಎಲ್ಲ ಒಂದೇ ತರ ಮಾಡ್ಬಿಡ್ತಾರೆ ಕಣ. ನಾನು ನಿನಗೆ ಬಿಸಿ ಬಿಸಿ ಬಜ್ಜಿಗೆ ವ್ಯವಸ್ಥೆ ಮಾಡ್ತೀನಿ. ನಂಗೆ ಕಾರ್ಖಾನೆ ಬಿಸಿ ಬಜ್ಜಿ. ಈ ಅಜ್ಜಿಗೆ ಇದು ಮೆಣಸಿನಕಾಯಿ ಬಜ್ಜಿ ಸಿಕ್ಕಾಪಟ್ಟೆ ಖಾರ ಇರುತ್ತೆ ಕಣೋ, ಹೇಗೋ ತಿಂತೀಯಾ? ನೀ ತಿನ್ನ ತೋರಿಸ್ಕೊಟ್ರೆ ನಾನು ತಿಂತೀನಿ. ಮೆಣಸಿನಕಾಯಿ ಇರ್ತಲ್ಲ, ಬಾಲನ ಹೀಗೆ ಕೈಲಿ ಹಿಡ್ಕೋಬೇಕು, ಮುಂದೆ ಬಾಯಿ ಇರ್ತಲ್ಲ, ಬಾಯಾಗಿ ತಿಂದ್ಬಿಡ್ಬೇಕು. ಮತ್ತೆ ಈ ಬಜ್ಜಿ ಏನ್ ತಿನ್ನೋದಂತ ಹೇಳ್ಕೊಡಿ. ಇದು ಮತ್ತೆ ತಿನ್ನಲ್ಲ ಹಾಗೇನಪ್ಪ? ಅಂಕಲ್ ಇನ್ನೊಂದು ಬಜ್ಜಿ ತಿಂದು ತೋರಿಸಿ. ಏನ್ ಬಾವ ಇವನಿಗೆ ತಿನ್ನಿಸ್ತೀನಿ ಅಂತ ನೀವೇ ತಿಂತಾ ಇದೀರಾ? ನೀನು ತಿನ್ನ ತಿನ್ನ. ನೀವೇ ಸುಧಾರಿಸ್ತೀನಿ ಅಂತ ಹೇಳಿದ್ರಲ್ಲ, ಸುಧಾರಿಸ್ಕೊಳ್ಳಿ. ಅಂಕಲ್ ಇನ್ನೊಂದು ಬಜ್ಜಿ ತಿಂದು ತೋರಿಸಿ. ಅಂಕಲ್ ಇನ್ನೊಂದು ಬಜ್ಜಿ ತಿಂದು ತೋರಿಸಿ. ಆ ಗುಂಡುಮಣಿ ಗಿರಿರಾಜ ಬಯಸಿ ಬಯಸಿ ಬಯಸ್ರು ಹೆಂಗಸ್ತಾರ ಮೆಣಸಿನಕಾಯಿ ಬಜ್ಜಿ ಬೇಕು ಅಂತ ಬಯಸಿದ್ದಲ್ವಾ, ಇನ್ನು ಒಂದೇ ಒಂದು ಮಿಕ್ಕಿದೆ, ತಿಂದ್ಬಿಡು. ಅಂಕಲ್ ಇದು ಒಂದೇ ಒಂದಿದೆ, ನೀವೇ ತಿನ್ಬಿಡಿ. ನಾನ್ ಬೇಕಾದ್ರೆ ಚಂಪಂಡಿಗೆ ಹೇಳ್ಬಿಟ್ಟು ಇನ್ನೊಂದು ನಾಸ್ಕೊಂಡು ತಿಂತೀನಿ. ಏನು ಯಜಮಾನ್ರೆ, ಅಷ್ಟು ಮೆಣಸಿನ್ಕಾಯಿ ಬಜ್ಜಿ ನೀವು ಒಬ್ರೇ ತಿನ್ಬೇಕ್ರಾ? ನಾನ್ ತಿನ್ಲಿಲ್ಲ ಕಣೆ, ಬಲವಂತ ಮಾಡಿ ತಿನ್ನಿಸ್ಬಿಟ್ಟ. ಅಭಿ, ಇಷ್ಟೊಂದು ಖಾರ ತಿಂದ್ರೆ ನಿಮ್ ಹೆಲ್ತ್ ಏನಾಗ್ಬೇಡ. ಏನ್ ಆಗ್ಬೇಡಲ್ಲ, ಆಗಕ್ ಶುರು ಆಗ್ಬೇಕು. ಅಂಕಲ್ಗೆ ಮೆಣಸಿನ್ಕಾಯಿ ಬಜ್ಜಿ ತಿಂದ್ರೆ ಅರ್ಗಿಸ್ಕೊಳಕ್ಕೆ ಬರಲ್ಲ, ಅದಕ್ಕೆ ಎದ್ದೋಗ್ತಾ ಇದಾರೆ. ಯಾಕೋಗಿರಿ ತಪ್ಪಿದ್ಯಾ? ನಂಗೆ ತುಂಬಾ ಬೋರ್ ಆಗ್ತಿದೆ, ಮನೇಲಿ ಸ್ಕೂಟರ್ ಓಡಿಸ್ಲಾ? ಮನೆ ಒಳಗಡೆ ಸ್ಕೂಟರ್ ತರಕ್ಕಾಗಲ್ಲ, ಬೇರೆ ಏನಾದ್ರು ಓಡಿಸ್ಕೊ. ಕುದುರೆ ಓಡಿಸ್ಲಾ? ಮುಗ್ರೇನಾ? ಒಂದ್ ನಿಮಿಷ ಇರು. ಅದ್ಕೆ ಅದ್ಕೆ ಏನೋ ಬಿಟ್ಲಾ? ಅದ್ಕೆ ಇವನಿಗೆ ಮನೇಲೆ ಕುದುರೆ ಓಡಿಸ್ಬೇಕಂತೆ. ನಮ್ಮನೇಲಿ ಹಾರ್ಸ್ ಎಲ್ಲಿದೆ? ಹಾರ್ಸ್ ಇಲ್ದೇ ಇದ್ರೇನು, ನಿಮ್ ಹಬ್ಬಿ ಇದಾರಲ್ಲ. ಹಬಿ ಗಿರಿಯನ್ನು ಹಾರ್ಸ್ ರೈಡಿಂಗ್ ಮಾಡ್ಬೇಕು ಅಂತ ತುಂಬಾ ಆಸೆ ಪಡ್ತಾ ಇದ್ದಾನೆ. ಅದಕ್ಕೆ ನಾನೇನ್ರಿ ಮಾಡ್ಲಿ? ಆ ರೇಸ್ ಕೋರ್ಸ್ ಹತ್ರ ಕರ್ಕೊಂಡು ಹೋಗಿ ಬನ್ನಿ. ರೀ, ನೀವೇ ಹಾರ್ಸ್ ಆಗ್ರಿ. ಆ ಮೆಣಸಿನಕಾಯಿ ಬಜ್ಜಿ ತಿಂದು ನನ್ನ ಹೊಟ್ಟೆ ಒಳಗಡೆ ಕುರುಕ್ಷೇತ್ರ ಯುದ್ಧ ನಡೀತಾ ಇದೆ, ಸುಸ್ತಾಗಿದೆ ಕಣ್ರೆ. ನಮ್ಮ ವಿಠಲ್ ಮಹಾರಾಜ್ ಇದಾರಲ್ಲ, ಅವರೇ ಕುದುರೆ ಆಗ್ತಾರೆ. ಯಾಕೆ ಬಾವ, ಇವನು ಸುಧಾರಿಸ್ತೀನಿ ಅಂತ ಹೇಳಿದವ್ರು ನೀವು ತಾನೆ, ಅದಕ್ಕೆ ನೀವೇ ಕುದುರೆ ಆಗಿ. ಈ ಕುದುರೆಗೆ ಮೇವ್ ಹಾಕಲ್ಲ ಅನ್ಸುತ್ತೆ, ಅದಕ್ಕೆ ಬಿದ್ದೋಯ್ತು. ಆ ಕುದುರೆ ರೆಡಿ ಆಗೋವರೆಗೂ ನಮ್ ವಿಠಲನೇ ಕುದುರೆ ಆಗ್ಲಿ. ಪಾಂಡುರಂಗ ಅಂಕಲ್, ಪಾಂಡುರಂಗ ಅಂಕಲ್, ಏನಪ್ಪ? ಬಲೂನ್ ಹೊಡೆದೋಯ್ತು. ಇನ್ನೊಂದಿದೆಯಲ್ಲ, ತಗೋ ಆಟ ಆಡು. ಇಲ್ಲ ಇಲ್ಲ, ನಂಗೆ ಅದೇ ಬಲೂನ್ ಬೇಕು. ಯಾವ ಬಲೂನ್ ಆದ್ರೆ ನಾವು ಒಳಗಡೆ ಇರೋದು ಗಾಳಿ ತಾನೆ. ಇಲ್ಲ ಇಲ್ಲ, ನಂಗೆ ಅದೇ ಕಲರ್ ಬಲೂನ್ ಬೇಕು, ಇಲ್ಲಾಂದ್ರೆ ನಿಮ್ನ ಸುಮ್ಮನೆ ಬಿಡಲ್ಲ. ಏನ್ ಮಾಡ್ತೀಯಾ? ಏನ್ ಮಾಡ್ತೀರಾ? ನನ್ ಕೈ ಕತ್ತೆ ಪಡುವ. ನನಗೆ ಹೊಡಿತೀರಾ? ನಾನ್ ನಿಮ್ ಸುಮ್ನೆ ಬಿಡಲ್ಲ, ಒಂದೇಟ್ಗೆ ಎರಡೇಟ್ ಹೊಡಿತೀನಿ. ಏನು ನನಗೆ ಚಾಲೆಂಜಿನ? ನಾನು ಯಾರು ಗೊತ್ತಲ್ಲ, ಪಾಂಡುರಂಗ ಗಂಡಗಲಿ. ಎಡಗೈ ಎತ್ತಿದ್ರೆ ವೀರಕೇಸರಿ, ಬಲಗೈ ಎತ್ತಿದ್ರೆ ವೀರ ಮಧುಕರೆ. ವಾಡ್ದು ಬಿಡ್ತಾನೆ. ಹೊಡಿಯೋ ನೋಡ, ಮೇಲೆ ತಿನ್ಸ್ರಿ. ಹೊಡಿಯಲೇ. ಬಳ ಲೇ ನೀನು ಗಂಡಸಾಗಿದ್ರು ಹೊಡಿಯಲೇ. ಏನ್ ಮಾಡ್ತೀಯಾ? ಲೇ ಹೊಡಿಯೋ. ನೀನೇ ಹೇಳಿದ್ಮೇಲೆ ಓಕೆ, ಹೊಡ್ದ್ಬಿಡೋದು. ಏನು ಯಜಮಾನ್ರೆ, ಏನಾಯ್ತು? ಯಾಕೆ ಹಿಂಗ್ ಬಿಟ್ಬಿಟ್ಟಿದ್ದೀರಾ? ಅಂಕಲು ನನ್ ಕೆನೆ ಹೊಡೆದ್ರು, ಅದಕ್ಕೆ ನಾನನ್ ಬಿಟ್ಟೆ. ಅಷ್ಟಕ್ಕೆ ಮುಚ್ಚಿ ಹೋಗ್ಬಿಟ್ರಾ? ಎಚ್ಚರ ಆದ್ಮೇಲೆ ಇನ್ನೊಂದೇಟ್ ಹೊಡಿಯೋದ್ ಬಾಕಿ ಇದೆ. ಗಿರಿ ಪುಟ್ಟು,
ಯಾಕೆ ತಿಂಡಿ ಬೇಡ ಅಂದೆ? ನನಗ್ ಬೇಡ. ಚಾಕ್ಲೇಟ್ ತಿಂತ್ಯಾ? ನೀನೇ ತಿನ್ಕೋಗು. ಬಿಸ್ಕೆಟ್ ತಿಂತ್ಯಾ? ಬಿಸ್ಕೆಟ್ ತಿನ್ನಕ್ ನಾನೇನ್ ನಾಯಿನಾ? ಮತ್ ನಿನ್ಗೆ ಏನ್ ಬೇಕು? ನಾನು ಪಾಂಡುರಂಗ ಅಂಕಲ್ ಕೆನ್ನೆಗೆ ಇನ್ನೊಂದ್ಸರಿ ಹೊಡಿಲೇಬೇಕು. ನನ್ ಹಬಿ ಕೆನ್ನೆಗ? ಇನ್ನೊಂದ್ಸರಿ ಹೊಡೆದಿಲ್ಲ ಅಂದ್ರೆ ನಿಂಗೆ ತಿಂಡಿನೂ ಬೇಡ, ಊಟನೂ ಬೇಡ, ನಿನ್ ಸಮಸ್ಯೆನೂ ಬೇಡ. ಪಲ್ಲು ಬಿಟ್ಲ, ಬೇಗ ಹಬಿನ್ ಕರ್ಕೊಂಡ್ ಬನ್ನಿ ಫಾಸ್ಟ್. ಅತ್ತೆ ಬಂತು ಬಲಿ ಪಶು. ಹಬಿ, ಗಿರಿ ನಿಮ್ ಕೆನ್ನೆಗೆ ಒಂದೇ ಒಂದ್ ಏಟ್ ಹೊಡಿಬೇಕು ಅಂತ ತುಂಬಾ ಆಸೆ ಪಡ್ತಿದ್ದಾನೆ, ಹೊಡ್ಸ್ಕೊಳ್ಳಿ. ನೀವು ಕೈಲಿ ಒಂದು ಏಟ್ ತಿಂದು ಯಾವನ ಬದುಕ್ತಾರ ಉಂಟೇನ್ರಿ? ನಂದೇನೋ ಬಂಡ್ ಜೀವ ಬದುಕಿದೀನಪ್ಪ. ಏನ್ ಹಬಿ ಹೀಗ್ ಹೇಳ್ತಿದ್ದೀರಾ? ಎಷ್ಟೇ ಆದ್ರೂ ನಿಮ್ದು ಗಲಿ ಗಲಿ ವಂಶ ಅಲ್ವಾ? ಇಟ್ಸ್ ನಾಟ್ ಗಲಿ, ಇಟ್ಸ್ ಗಂಡುಗಲಿ. ಅದೇ ವಾರ್ ಮಾಡಿದ ವಂಶ. ಹೌದು. ಒಂದೇ ಒಂದ್ ಏಟಿಗೆ ಇಷ್ಟೊಂದ್ ಶೇಕ್ ಆದ್ರೆ ಹೇಗೆ? ಅಯ್ಯೋ ಜಾಜಿ ಅವರೇ, ಇವನ್ ಏನಾದ್ರೂ ಬ್ರಿಟಿಷ್ ಕಾಲದಲ್ಲಿದ್ದು ಅವ್ರಿಗೆ ಒಂದೇ ಒಂದು ಏಟನ್ನು ಕೊಟ್ಟಿದ್ದಿದ್ರೆ ಅವ್ರು ಯಾವತ್ತೋ ಸ್ವಾತಂತ್ರ್ಯ ಕೊಟ್ಟು ಮನೆಗೆ ಹೋಗ್ಬಿಟ್ಟಿರೋರು. ನಾನು ಇವನ್ ಕೈನಲ್ಲಿ ಏಟನ್ನ ತಿನ್ನಲ್ಲ. ಹಾಗಾದ್ರೆ ನಿಮ್ಗೆ ನನ್ ರೂಮ್ ಅಲ್ಲಿ ನೋ ಎಂಟ್ರಿ. ಹಬಿ, ಹಬಿ, ವಾಟ್ ಆರ್ ಯು ಡೂಯಿಂಗ್? ದೊಡ್ಡಟ ಆಡ್ತಾ ಇದ್ದೀನಿ. ಕಣ್ ಕಾಣಿಸಲ್ವಾ? ಹೆಂಡತಿಯನ್ನು ರಮಿಸುವುದು ಹೇಗೆ ಅನ್ನೋ ಪುಸ್ತಕ ಓದ್ತಾ ಇದ್ದೀನಿ. ಮೊದ್ಲು ಆ ಪುಸ್ತಕನ ಪಕ್ಕಕ್ಕಿಟ್ಟು ಇವನ್ನ ಸಮಾಧಾನ ಮಾಡಿ. ಯಾಕೋ ರಜಾ, ಏನಾಯ್ತಪ್ಪ? ಇವನೇನೋ ನಿಮ್ ಕಪಾಳಕ್ಕೆ ಹೊಡಿಬೇಕಂತೆ ಹಠ ಮಾಡ್ತಿದ್ದಾನೆ, ಸುಮ್ನೆ ಹೊಡ್ಸ್ಕೊಂಡ್ಬಿಡಿ. ನೀನ್ ಹೊಡೆದಿರೋ ಒಂದೇ ಒಂದ್ ಏಟಿಗೆ ನಾನು ಈಗಲೂ ತಟ್ಟಾಡ್ತಾ ಇದ್ದೀನಿ ಕಣ. ಹೋಗಪ್ಪ, ಬೆಚ್ಚ ಕೂತ್ಕೊಂಡು ಮಲ್ಕೊಂಡ್ಬಿಡು. ಅಂಕಲ್ ಒಂದೇ ಒಂದ್ಸರಿ ಕೆನೆ ಹೊಡ್ಸ್ಕೊಂಬಿಡಿ, ಅವನಿಗೆ ಕಣ್ತುಂಬ ನಿದ್ದೆ ಬರುತ್ತಲ್ವಾ? ಆಗಲ್ಲ ಹೋಗಲೇ. ನೀವ್ ಹೀಗೆಲ್ಲ ಹೇಳಿದ್ರೆ ಕೇಳಲ್ಲ ಅಲ್ವಾ? ಮಾಡ್ತೀನಿ ತಾಳಿ. ವಿಟ್ಲಾ, ವಿಟ್ಲಾ, ಕಮ್ ಹಿಯರ್. ಅದಕ್ಕೆ ಇಷ್ಟೊತ್ತಲ್ಲಿ ಏನು ನಿಮ್ ಭಾವನ ಎಪ್ಸೋ, ಗಿರಿ ಅವ್ರನ್ನ ಹೊಡಿಬೇಕಂತೆ. ಬಾವ ಒಂದ್ಸರಿ ಹೊಡ್ಸ್ಕೊಂಡ್ರೆ ನಿಮ್ ಗಂಟೆ ಏನ್ರಿ ಹೋಗತ್ತೆ? ಹೊಡಿಗಂದ್ರೆ ಹೊಡ್ಸ್ಕೊಳ್ಳೋ ಕಷ್ಟ ಏನು ಅಂತ ನಿಮಗೇನ್ರಿ ಗೊತ್ತು? ಲೇ, ಈಗೇನೋ ನೀನ್ ಕೆನ್ನೆ ಹೊಡಿಬೇಕು ತಾನೆ? ಕೆನ್ನೆ ಯಾರ್ದಾದ್ರೆ ಏನಂತೆ? ನಮ್ಮ ವಿಠಲ್ ಮಹಾರಾಜ್ ಕೆನ್ನೆಗೆ ಹೊಡೆದ್ಬಿಡ. ಬಾವ ಸುಧಾರಿಸ್ತೀನಿ ಅಂತ ಹೇಳಿದವ್ರು ನೀವು ತಾನೆ, ಅನುಭವಿಸ್ಬೇಕಾದವ್ರು ನೀವೇ. ನಾನು ಹೊಡ್ಸ್ಕೊಳಲ್ಲ ಕಣ. ಗಿರಿ ಹೊಡಿಯಲ್ಲ. ಜಸ್ಟ್ ಮಿಸ್ಸು. ಆ ಅಂಕಲ್ ನ ಮಾತ್ರ ನಾನು ಬಿಡಲ್ಲ, ಹೊಡೆದೇ ಹೊಡಿತೀನಿ. ಏ ಗಿರಿ, ಯಾಕೋ ಗಲಾಟೆ ಮಾಡ್ತಿದ್ಯಂತೆ? ನನ್ನ ಮಗನ್ ಕೆನ್ನೆಗೆ ಹೊಡಿಬೇಕು ಅಂತ ಹಠ ಮಾಡ್ತಾ ಇದ್ದಾನೆ. ಮತ್ ಹೊಡ್ಸ್ಬಿಡೋದಲ್ವಾ? ಚೆನ್ನಾಗಿ ಹೇಳ್ತಾ ಇದೆಯಲ್ಲಮ್ಮ. ಅಲ್ಲ, ಮಕ್ಕಳು ದೊಡ್ಡವ್ರನ್ನ ಕಂಡ್ರೆ ಕಾಲಿಗೆ ನಮಸ್ಕಾರ ಮಾಡೋದು, ಆಶೀರ್ವಾದ ತಗೊಳ್ಳೋದು, ಇದನ್ನ ನಾವು ನೋಡ್ತಾ ಇದ್ದೀವಿ. ನಿಮ್ಮ ಮಗ ಏನಪ್ಪಾ ಅಂದ್ರೆ ಕೆನ್ನೆ ಹೊಡೆಯೋದು, ಒದಿಯೋದು, ಕಚ್ಚೋದು, ಇದಾ ಬುದ್ಧಿ ಕಲಿಸಿರೋದು. ನಮ್ ಜಾತಿ ಕಡೆ ಸಂಬಂಧಿಗಳೆಲ್ಲ ಇಂಥವಳೆ, ಒಳ್ಳೆ ಕೋತಿಗಳು. ಅತ್ತೆ, ಗಿರಿ ಮಿಸ್ಟೇಕ್ ಮಾಡೋದಕ್ಕೆ ನನ್ಗೆ ಸ್ಕೋಲ್ಡ್ ಮಾಡ್ತಿದ್ದೀರಾ? ನನ್ ಮಗನ್ ಕೆನ್ನೆ ಹೊಡಿಬೇಕು ಅಂತ ಹಠ ಮಾಡ್ತಾ ಇದ್ದಾನಲ್ಲಮ್ಮ. ನನ್ ಮಗ ಹಾಗೇನೆ. ಬೇಗ ಪಾಂಡುರಂಗನ್ ಕರ್ಸಿ ಕೆನ್ನೆ ಹೊಡ್ಸ್ಬಿಡೋಣ. ಹಬಿ, ಕಮ್ ಫಾಸ್ಟ್. ಒಂದೇ ಒಂದ್ ಏಟ್ ಹೊಡೆದು ಬಿಡು, ನಾವ್ ಮನೆಗೆ ಹೋಗೋಣ. ಹೆಲ್ಮೆಟ್ ಹಾಕೊಂಡಿದ್ದಾನೆ, ಹೆಂಗ್ ಹೊಡಿಲಿ? ಹಬಿ, ಹೆಲ್ಮೆಟ್ ತೆಗಿರಿ. ಅಯ್ಯೋ, ಹಿಂಗೆ ಹೊಡಿಲಿ ಬಿಡ್ರಿ. ನನ್ ಕೈಯಿಂದ ಕಬ್ನ ಹೆಲ್ಮೆಟ್ ಮೇಲೆ ಹೊಡಕ್ಕೆ. ಹೆಲ್ಮೆಟ್ ಬಿಚ್ಚಿದ್ರೇನೆ ಹೊಡೆಯೋದು. ಹಬಿ, ಬೇಗ ಹೆಲ್ಮೆಟ್ ತೆಗಿರಿ. ನಿಮ್ಗೊಂದ್ ಹೊಡೆದು ಒಂದ್ ಮನೆಗೆ ಹೋಗ್ಬಿಡ್ತಾನೆ. ಅಯ್ಯೋ, ಹೊಡ್ಸ್ಕೊಂಡು ನಾನು ಕಂಡ್ರಿ ನೋವೇನು ಅಂತ ನನಗ್ ಗೊತ್ತು. ಹೀಗೆಲ್ಲ ಹೇಳಿದ್ರೆ ಆಗಲ್ಲ, ಮಾಡ್ತೀನಿ ತಾಳಿ. ಪಲ್ಲು ಬಿಟ್ಲಾ, ಕಮ್ ಹಿಯರ್. ಏನದ್ಗೆ? ನಿಮ್ ಭಾವನ್ ಇಟ್ಕೊಂಡು ಹೆಲ್ಮೆಟ್ ತೆಗಿರೋ. ಅಂಕಲ್, ನನ್ನನ್ನೇ ಸುಧಾರಿಸ್ತೀರಾ? ಹೆಂಗಿತ್ತು ಏಟು? ಅಯ್ಯೋ, ಇದು ಸುಧಾರಿಸ್ಕೊಳಕ್ಕೆ ನನಗೆ ಒಂದು ವಾರ ಬೇಕಪ್ಪ. ಸುಧಾರಿಸ್ಕೊಂಡಿದ್ಮೇಲೆ ನನ್ನ ಮೊಬೈಲ್ಗೆ ಒಂದೇ ಒಂದು ಮಿಸ್ ಕಾಲ್ ಕೊಡಿ. ಯಾಕಪ್ಪ ತಂದೆ? ಬಂದು ಇನ್ನೂ 4 ಹೊಡೆಯಕ್ಕೆ.